ನಡೆಸ್ತಾ ಬಂದಿದ್ದಾರೆ. ಜಗದ್ಗುರು ಮಹಾಸನ್ನಿಧಿಯವರು ಇವತ್ತು ಯಕ್ಲಾಸ್ಪುರ್ ಗ್ರಾಮಕ್ಕೆ ಆಗಮಿಸಬೇಕು ಅಂತಂದ್ರೆ ಮೂಲ ಕಾರಣೀಕರ್ತರು ತಿಮ್ಮಪ್ಪ ಅವರಾಗಿರ್ತಾರೆ. ಅವರಿಗೆ ಜಗದ್ಗುರು ಮಹಾಸನ್ನಿಧಿಯವರಿಂದ ಆಶೀರ್ವಾದ. ಎಲ್ಲ ಕುಟುಂಬಸ್ಥರು ತೂಗಿರೆ ಚಿನ್ನನ ತೂಗಿರೆ ಚಂದನ ತೂಗಿರೆ ಚಂದನ ಮಲ್ಲಾನ ತೂಗಿರೆ ಚಂದನ ಬೇಜಡ ಶಿವಚರಣರ ಪುತ್ರೆತೋ ಅರಸನ ಬಾಲ ಮುತ್ತೈದರು ತೂಗಿರೆ ತೂಗಿರೆ ಚನ್ನಮಲ್ಲಾನ ದೇಶದ ಶಿವಚರಣರ ಪುತ್ರೆತೋ ಅರಸನ ಬಾಲ ಮುತ್ತೈದರು ತೂಗಿರೆ ಹೆಬ್ಬಾಣ ತೊಟ್ಲಕ ಜಗ್ಗ ಕೌದಿನ ಸೇ ಹೈವಾರ ತೂಗಿದರ ಬಾಣ ತೊಟ್ಲಕ ಜಗ್ಗ ಕೌದಿನ ಸೇ ಹೈವಾರ ತೂ ಕುಬೇರನ ಅರಮನೆಯಲ್ಲಿರುವಂತಹ ಖಜಾನೆಯಲ್ಲಿರುವ ಎಲ್ಲಾ ಸಂಪತ್ತನ್ನು ತಂದು ಸುರಿವಿದ್ರೂ ಕೂಡ ವಿಭೂತಿ ಪರಡಿನ ತಳಗಿತ್ತು. ಇವನ ಸಂಪತ್ತಿನ ಪರಡಿ ಇನ್ನು ಮ್ಯಾಲ ಇತ್ತು, ತಳಗಿಳಕ ತಯಾರಿಲ್ಲ. ಕೊನೆಗೆ ಎಲ್ಲವನ್ನ ಆ ಪರಡಿಯೊಳಗೆ ಸುರುವಿ ಕುಬೇರ ಅಂದ, ನನ್ನ ಅಹಂಕಾರಕ್ಕೆ ಪರಮಾತ್ಮ ತಕ್ಕ ಶಾಸ್ತಿಯನ್ನು ಮಾಡಿದ. ಕೊನೆಗೆ ಕುಬೇರ ಬಂದು ಪಾರ್ವತಿಗೆ ನಮಸ್ಕಾರವನ್ನು ಮಾಡಿ, ನನ್ನ ಹತ್ರ ಇರುವುದನ್ನು ಎಲ್ಲವನ್ನ ನಾನು ಹಾಕಿನಿ, ಆದ್ರೆ ನೀ ತಂದು ವಿಭೂತಿಗೆ ನನ್ನ ಈ ಆಭರಣಗಳು ಸಮ ಆಗಂಗಿಲ್ಲ, ನನ್ನ ಹತ್ರ ಇಷ್ಟ ಐತಿ ತಗೊಂಡು ಹೋಗುವ ಅಂತ ನಮಸ್ಕಾರ ಮಾಡಿದ್ ನಾನು ಕುಬೇರ. ವಿಭೂತಿಯ ಪಲ್ಲಿ ವಿಭೂತಿಗೆ ತೂಕ ಆಗಲೇ ಇಲ್ಲ. ಕೊನೆಗೆ ಪಾರ್ವತಿ ಅಂದ್ಲು, ಇಷ್ಟೆಲ್ಲ ಆಭರಣ ತಂದು ಹಾಕಿದ್ರು ಕೂಡ ಪರಮಾತ್ಮ ಕೊಟ್ಟಿರೋ ಒಂದು ವಿಭೂತಿಗೆ ಸಮ ಆಗಲಿಲ್ಲ ಅಂದ್ರ ಈ ಆಭರಣಕ್ಕಿಂತಲೂ ವಿಭೂತಿನ ಬಹಳ ದೊಡ್ಡ ಬೆಲೆ ಬಾಳುವಂತಹದ್ದು ಅಂತ ವಿಚಾರ ಮಾಡಿ ಕೊನೆಗೆ ಏನ್ ತೀರ್ಮಾನ ಮಾಡಿದ್ಲು ಅಂದ್ರೆ, ಕುಬೇರ ನಿನ್ನ ಆಭರಣ ನಿನ್ನ ಕಡೆನೇ ಇರಲಿ, ನನ್ನ ವಿಭೂತಿನ ನಾನು ತಗೊಂಡು ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ವಿಭೂತಿ ತಗೊಂಡು ಸೀದಾ ತವ್ರ ಮನೆಗೆ ಹೋದ್ಲು ಅಂತ ಒಂದು ಕಥೆ ಕರ್ತಯುಗದೊಳಗೆ ಬಂದಿರುವಂತಹದ್ದು. ಅಂದ್ರೆ ವೀರಶೈವ ಧರ್ಮದ ಏನು ಅಷ್ಟಾವರಣಗಳದವಲ್ಲ ಅವುಗಳನ್ನ ನಾವು ದ್ರವ್ಯದಿಂದ ಅಳತೆ ಮಾಡಲಿಕ್ಕೆ ತೂಗಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ತುಲಾಭಾರವನ್ನು ಮಾಡುವ ಪದ್ಧತಿ ಯಾಕದ ಅಂತ ಕೇಳಿದ್ರೆ, ನಮ್ಮ ಭಕ್ತಿಯನ್ನ ಗುರುಗಳಿಗೆ, ಅಷ್ಟಾವರಣಗಳಿಗೆ, ದೇವರಿಗೆ ನಮ್ಮ ಶಕ್ತಿಯಾನುಸಾರ ಅರ್ಪಣೆ ಮಾಡಲಿಕ್ಕೆ ಒಂದು ಅವಕಾಶ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಗುರುಗಳ ತುಲಾಭಾರವನ್ನು ಮಾಡುವ ಪದ್ಧತಿ ಅದ ಹೊರತು ಆ ಗುರುಗಳನ್ನು ದ್ರವ್ಯದಿಂದಾಗಲಿ, ವಸ್ತುಗಳಿಂದಾಗಲಿ, ಆಭರಣಗಳಿಂದಾಗಲಿ ತುಲನೆ ಮಾಡುವಂತಹದ್ದು ಅಲ್ಲ ಅನ್ನುವಂತಹದ್ದನ್ನ ಈ ವೇದಿಕೆಯ ಮೂಲಕ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಬೇಕು. ನಮ್ಮ ತಿಮ್ಮಪ್ಪ ವಾಲಿಕಾರ್ ಅವರು, ನಮ್ಮ ವಾಲಿಕಾರ್ ಪರಿವಾರದವರು ಎಲ್ಲರೂ ಸೇರಿಕೊಂಡು ಇವತ್ತು ಈ ಲೇಔಟ್ ಅನ್ನು ಪ್ರಾರಂಭ ಮಾಡೋದರ ಮೂಲಕ ಜಗದ್ಗುರುಗಳವರಿಗೆ ತುಲಾಭಾರವನ್ನು ಸಲ್ಲಿಸಿದ್ದಾರೆ. ತುಲಾಭಾರ ಅಂದ್ರೆ ಅವರ ಮನೆತನದ ಅದು ಪ್ರಗಾಢವಾಗಿರುವಂತಹ ಭಕ್ತಿಯ ಪ್ರತೀಕ ಅನ್ನುವಂತಹದ್ದನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ